ನಮಸ್ಕಾರ. ಪೇಷಂಟ್ ಚಿಕ್ಕಸ್ವಾಮಿ ಅಂತ ನಮ್ಮ ಮಾವರು. ಅದು ಗಂಟ್ಲಲ್ಲಿ ಇದಾಗ್ಬಿಟ್ಟು ಅಲ್ಲಿ ಆಪರೇಷನ್ ತೆಗಿಬೇಕು ಅಂತ ಹೇಳಿದ್ರು. ತೆಗಿಬೇಕು ಅಂದಾಗ ಇನ್ನು ತೆಗೆದ್ರೆ ಅದೆಲ್ಲ ಇನ್ನು ಗಾಯ ಅದು ವಾಸಿ ಆಗೋಕೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಬೇಕು. ಆಮೇಲೆ ಜೊತೆಗೆ ಒಬ್ರು ಇರ್ಬೇಕಾಗುತ್ತೆ. ಎಲ್ಲ ತೋರಿಸಿ ಎಲ್ಲ ಇದ್ ಮಾಡಿದ್ರು ಆಮೇಲೆ ಮನೆಗೆ ನೋಡ್ಕೊಳ್ಳೋರು ಯಾರು ಇಲ್ಲ. ಅವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ ಸ್ವಲ್ಪ ತಲೆಲೆಲ್ಲ ಗಾಯಗಳಾಗಿತ್ತು. ತೋರಿಸ್ತು, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ರು. ಜೊತೆಗೆ ಇಲ್ಲಿ ಶಾಂಪಲ್ಗೆ ಅಂದ್ಬಿಟ್ಟು ಕೆನ್ನೆ ಹತ್ರ ಒಂದ್ ಸ್ವಲ್ಪ ಚರ್ಮ ತಗೊಂಡಿದ್ರು. ಅದು ಆಪರೇಷನ್ ಮಾಡ್ಲೇಬೇಕು. ಫುಲ್ ತೆಗೆದ್ಬಿಟ್ಟು ನಾವು ಕಿಬ್ರಿಯಿಂದ ಚರ್ಮ ತೆಗೆದು ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ. ಮತ್ತೆ ಮೂಗಲ್ಲಿ ಪೈಪ್ ಹಾಕಿ ಲಿಕ್ವಿಡ್ ಟೈಪು ಅದು ವಾಸಿ ಆಗೋ ತನಕ. ಇವ್ರಿಗೆ ಇನ್ನ ಭಯ ಆಯ್ತು, ನೋಡ್ಕೊಳ್ಳೋರು ಬೇಕು. ಆಮೇಲೆ ಮಲಗಿತವೆ, ಬೆಡ್ ರೆಸ್ಟ್, ಅದು ವಾಸಿ ಆಗೋ ತನಕ ಬೆಡ್ ಇದ್ ಮಾಡ್ಬೇಕಾಗತ್ತೆ ಅಂತ ನಾವೇನ್ ಮಾಡುದು. ಆಮೇಲೆ ಹಿಂಗೆ ಫೇಸ್ಬುಕ್ ಅಲ್ಲಿ ನೋಡಿದಾಗ ನಿಮ್ಮ ಪುನರ್ಜನ್ಮ ಇದ್ರಲ್ಲಿ ಇಲ್ಲಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದಿದೀವಿ. ಇವಾಗ ಫಸ್ಟ್ ಟೈಮ್ ತೋರ್ಸಿದೀವಿ. ಡಾಕ್ಟರ್ ಎಲ್ಲ ಒಳ್ಳೆ ಇದು ಮಾಡಿದ್ದಾರೆ, ಸಜೆಷನ್ ಎಲ್ಲ ಕೊಟ್ಟಿದ್ದಾರೆ, ಊಟದ್ದು ಪಥ್ಯದೆಲ್ಲ ಹೇಳಿದ್ದಾರೆ. 1 ತಿಂಗಳು ತಗೊಂಡು ಮತ್ತೆ ಬರ್ತೀವಿ ನೋಡೋಣ.